ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನಸಿನಲ್ಲಿ ಮಲ್ಲಿಗೆ ಹೂವನ್ನು ಕಂಡರೆ ಇದು ಯಾವ ರೀತಿಯಾಗಿ ಫಲಗಳನ್ನು ಹಾಗೆ ಈ ಕನಸು ನಮ್ಮ ಜೀವನಕ್ಕೆ ಯಾವ ರೀತಿಯಾದ ಸಂದೇಶವನ್ನ ನೀಡುತ್ತದೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ವೇಳೆ ಕನಸಿನಲ್ಲಿ ಮಲ್ಲಿಗೆ ಹೂವನ್ನು ಕಂಡರೆ ಕನಸಿನಲ್ಲಿ ಮಲ್ಲಿಗೆ ಹೂ ಕಾಣುವುದು ಅತ್ಯಂತ ಶುಭಕರವಾದ ಕನಸು. ಇದು ಸಂತೋಷ, ಶಾಂತಿ, ಪ್ರೀತಿ, ಪವಿತ್ರತೆ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಕನಸಿನಲ್ಲಿ ಬಿಳಿ ಮಲ್ಲಿಗೆ ಹೂವನ್ನು ಕಂಡರೆ ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆರಂಭವಾಗಲಿವೆ ಹಾಗೂ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ. ಮತ್ತೆ ಬಹಳ ದಿನಗಳಿಂದ ನೀವು ಅಂದುಕೊಂಡಿದ್ದ ಯಾವುದೋ ಕೆಲಸಗಳು ಯಶಸ್ವಿಯಾಗಲಿದೆ ಎಂಬುದರ ಸೂಚನೆಯನ್ನ ಈ ಕನಸು ನೀಡುತ್ತದೆ. ಹಾಗೆಯೇ ಕನಸಿನಲ್ಲಿ ಮಲ್ಲಿಗೆ ಹೂವನ್ನು ಕೀಳುತ್ತಿರುವಂತೆ ಕಂಡರೆ ಇದು ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಅದು ಉದ್ಯೋಗ, ವ್ಯವಹಾರ ಅಥವಾ ವಿದ್ಯಾಭ್ಯಾಸದಲ್ಲಿ ಹೊಸ ಅವಕಾಶಗಳು ಕೂಡ ದೊರೆಯಲಿದೆ ಎಂಬುದರ ಸೂಚನೆಯನ್ನ ಈ ಕನಸು ನೀಡುತ್ತೆ. ಹಾಗೆ ಕನಸಿನಲ್ಲಿ ಯಾರಾದರೂ ನಿಮಗೆ ಮಲ್ಲಿಗೆ ಹೂವನ್ನು ಕೊಟ್ಟಂತೆ ಕಂಡರೆ ಇದು ನಿಮ್ಮ ಮೇಲಿನ ಪ್ರೀತಿ, ಗೌರವ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ ಹಾಗೂ ನಿಮ್ಮ ಯಾವುದೋ ಒಂದು ಹಳೆಯ ಸಂಬಂಧಗಳು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಮತ್ತು ನೀವು ಒಳ್ಳೆಯ ಸುದ್ದಿಯನ್ನು ಕೇಳುವ ಸಾಧ್ಯತೆಯೂ ಕೂಡ ಇದೆ ಎಂಬುದರ ಸೂಚನೆಯನ್ನು ಈ ಕನಸು ಕೊಡುತ್ತದೆ. ಹಾಗೆ ಕನಸಿನಲ್ಲಿ ಮಲ್ಲಿಗೆ ಹೂವಿನ ಪರಿಮಳವನ್ನು ಕನಸಿನಲ್ಲಿ ಅನುಭವಿಸುತ್ತಿರುವ ಹಾಗೆ ಕಂಡರೆ ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ, ಚಿಂತೆಗಳು ಕಡಿಮೆಯಾಗಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಎಂಬುದರ ಸೂಚನೆಯನ್ನು ಈ ಕನಸು ಕೊಡುತ್ತದೆ. ಕನಸಿನಲ್ಲಿ ಒಣಗಿದ ಅಥವಾ ಬಾಡಿದ ಮಲ್ಲಿಗೆ ಹೂವನ್ನು ಕಂಡರೆ ಇದು ನಿಮ್ಮ ಕೆಲವು ಕೆಲಸಗಳಲ್ಲಿ ವಿಳಂಬ ಅಥವಾ ಸಣ್ಣ ನಿರಾಶೆ ಉಂಟಾಗಲಿದೆ. ಆದರೆ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಬದಲಾಗಲಿದೆ ಎಂಬುದರ ಸೂಚನೆಯನ್ನು ನೀಡುತ್ತೆ. ಒಟ್ಟಾರೆಯಾಗಿ ಇಂತಹ ಕನಸು ಸಂತೋಷ, ಶುಭ ಸುದ್ದಿ, ಕುಟುಂಬದಲ್ಲಿ ನೆಮ್ಮದಿ, ಪ್ರೀತಿ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ ಎಂಬ ಶುಭ ಸಂದೇಶವನ್ನು ನೀಡುತ್ತವೆ. ಸ್ನೇಹಿತರೆ, ಕನಸುಗಳು ನಮ್ಮ ಭವಿಷ್ಯವನ್ನು 100% ನಿರ್ಧರಿಸುವುದಿಲ್ಲ, ಆದರೆ ಅವು ನಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವು ಬದಲಾವಣೆಗಳ ಬಗ್ಗೆ ಸೂಚನೆಯನ್ನ ನೀಡಬಹುದು. ಆದ್ದರಿಂದ ಒಳ್ಳೆಯ ಕನಸು ಕಂಡರೆ ಸಂತೋಷದಿಂದಿರಿ. ಯಾವುದೇ ಕನಸನ್ನ ನೋಡಿ ಭಯಪಡುವ ಅಗತ್ಯವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಕನಸುಗಳ ಅರ್ಥ ತಿಳಿಯಲು ನಮ್ಮ ಪುರಾಣ ಜ್ಞಾನ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.